ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಟೈಲರ್ಸ್ಗಂತೂ ತುಂಬಾ ಇಂಟ್ರೆಸ್ಟ್ ಆಗಿರೋಂಥ ವಿಡಿಯೋ ಇದು. ಯಾಕೆಂದರೆ ನಮಗೆ ಒಂದು ಡಿಸೈನ್ ಬ್ಲೌಸ್ ಹೊಲಿಬೇಕಾದ್ರೆ ಯಾವ ಥರ ಎಲ್ಲ ಮೆಟೀರಿಯಲ್ಸ್ ಬೇಕು, ಹಾಗೆಯೇ ರೇಷ್ಮೆ ಸೀರೆ ಬ್ಲೌಸ್ಗೆ ನಾವು ಯಾವ ಥರ ದಾರ ಹಾಕಿದ್ರೆ ಬ್ಲೌಸ್ ಜಲ್ದಿ ಹಾಳಾಗಲ್ಲ, ಆನಂತರ ಯಾವ ಥರ ಎಲ್ಲ ದಾರಗಳು ನಮಗೆ ಸಿಗುತ್ತೆ ಅಂದರೆ ನಮಗೆ ಸ್ವಲ್ಪ ಜಾಸ್ತಿ ಈಗ ಒಂದು 5 ರೂಪಾಯಿ ದಾರಕ್ಕೂ 20 ರೂಪಾಯಿ ದಾರಕ್ಕೂ ಏನು ವ್ಯತ್ಯಾಸ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ನೋದು, ಹಾಗೆಯೇ ಎಲ್ಲ ಮೆಟೀರಿಯಲ್ಸ್ಗಳನ್ನು ನಾವು ಹೇಗೆ ತುಂಬ ದಿನದವರೆಗೂ ನಾವು ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿದೆ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಈ ಥರ ಟೈಲರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೈಕ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಕೊನೆಗಾದರೂ ಲೈಕ್ ಮಾಡಿ ಪ್ಲೀಸ್. ನೋಡಿ, ಈಗ ನಾನು ಮೊದಲಿಗೆ ದಾರದ ಹೇಳ್ತಾ ಇದ್ದೀನಿ. ದಾರದಲ್ಲಿ 4-5 ಥರ ದಾರಗಳು ಸಿಗ್ತವೆ. ಕಂಪ್ನಿಗಳು ಬೇರೆ ಬೇರೆಯೇ ಇರ್ಬೋದು, ಆದರೆ ನಾವು ಜಾಸ್ತಿ ಯೂಸ್ ಮಾಡೋವಂಥ ದಾರ ಏನಿದ್ರು ಮೂನ್, ಸ್ಪೀಡ್ ಪಾಲಿ, ಈ ದಾರಗಳನ್ನೇ ಜಾಸ್ತಿ ನಾನು ಯೂಸ್ ಮಾಡೋದು. ಇದರಲ್ಲಿ ನೋಡಿ, ಇದು 13 ರೂಪಾಯಿ ಬೀಳುತ್ತೆ. ಇದು ರೇಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಮೀಟ್ರ್ ಬಂದು 8800 ಮೀಟ್ರ್ ಇರುತ್ತೆ. ಇದು ಒಂದು ದಾರ 13 ಅಥವಾ ಒಂದೊಂದು ಸಾರಿ 12 ರೂಪಾಯಿಗೂ ಕೂಡ ಇದನ್ನು ಕೊಡ್ತಾರೆ, ಒಂದು ರೀಲ್. ನಾನು ಈ ಥರ ದಾರನೇ ಜಾಸ್ತಿ ತೊಗೊಳ್ಳೋದು. ಯಾಕೆ ಅಂದರೆ ನೋಡಿ, ಇದು ಬಂದು 6 ರೂಪಾಯಿಗೆ ಒಂದು ಕೊಡ್ತಾರೆ. ಇದು 300 ಮೀಟ್ರ್ ಇರುತ್ತೆ. ಇದು ಈ ಥರ ಒಂದು. ಇನ್ನೂ ಒಂದಿದೆ ನೋಡಿ, ಇದು ಬಂದು 5 ರೂಪಾಯಿ ಕೊಡ್ತಾರೆ. 135 ಮೀಟ್ರ್ ಇರುತ್ತೆ. ಅಂದರೆ 135 8800 ಮೀಟ್ರಲ್ಲಿ ನೀವೇ ಇದರಲ್ಲಿ ಟ್ಯಾಲಿ ಮಾಡ್ಬೋದು. ಯಾಕೆಂದರೆ ನಮಗೆ ದಾರ ಉಳಿಸೋದು ಹೇಗೆ, ಇದು 5 ರೂಪಾಯಿ ದಾರ ಕೊಟ್ಟು ತೊಗೊಂಡ್ರೆ ನಾವು 3 ಅಥವಾ 4 ಬ್ಲೌಸ್ ಹೊಲಿಬೋದು. ಜಾಸ್ತಿ ಬಿಚ್ಚಿದ್ದೀರಾ ಹೊಲಿಯೋರಿಗಾದರೆ, ಜಾಸ್ತಿ ಬಿಗಿನರ್ಸ್ಗಾದರೆ 2 ಅಥವಾ 3 ಬ್ಲೌಸ್ ಅಷ್ಟೇ ಇರುತ್ತೆ ಅದು ದಾರ. ಅದಕ್ಕೆ ನೀವು ಈ ರೀತಿಯಾಗಿ ದೊಡ್ಡದಾಗಿರೋ ರೀಲ್ ತೊಗೊಂಡ್ರೆ ನಮಗೆ ಇದರಲ್ಲಿ ಕಡಿಮೆ ಅಂದರೂ ಒಂದು 20 ಬ್ಲೌಸ್ ಮೇಲೇ ಹೊಲಿಬೋದು ನಾವು. 12 ಅಥವಾ 13 ರೂಪಾಯಿ ಕೊಡ್ತಾರೆ. ದಾರ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಸ್ಪೀಡ್ ಪಾಯ್ಲಿ ಏನು ಹೇಳ್ತೀನಿ, ಇದನ್ನು ನಾವು ರೇಷ್ಮೆ ಸ್ಯಾರಿಗೆ ಹಾಕಿದ್ರೆ ತುಂಬ ದಿನದವರೆಗೂ ನಮಗೆ ಸ್ಟಿಚಿಂಗ್ ಹಾಳಾಗೋದಿಲ್ಲ. ಆನಂತರ ನಮಗೆ ಡಿಸೈನಿಗೆ ಏನೆಲ್ಲ ಬೇಕಾಗುತ್ತೆ ಅಂದರೆ, ಇದು ಏನು ಪೈಪಿಂಗ್ ಮಾಡೋದಕ್ಕೆ ಥ್ರೆಡ್ ಬೇಕಾಗುತ್ತೆ. ಹಾಗೆಯೇ ಈ ರೀತಿಯಾಗಿ ಬೀಡ್ಸ್ಗಳು ಬೇಕಾಗ್ತವೆ. ಯಾವುದೇ ಇದು ಡೈಲಿ ಯೂಸ್ ಆಗೋ ಬೀಡ್ಸ್ ಇದ್ದರೆ ಮಿಕ್ಸ್ ಮಾಡಿ ಇಡ್ಬೋದು. ಇಲ್ಲಾಂದರೆ ಈ ಥರ ಸಪ್ರೇಟಾಗಿ ಕವರ್ಗೆ ಹಾಕಿಟ್ಕೊಂಡ್ರೆ ಒಂದಕ್ಕೊಂದು ಶೇಡ್ ಆಗೋದಿಲ್ಲ. ಅದನ್ನು ಅಷ್ಟೇ ನೀವು ಹುಷಾರಾಗಿ ಇಟ್ಕೋಬೇಕಾಗುತ್ತೆ. ಈ ಥರ ಆಫ್ ಕಟ್ಟಿರೋಂಥ ಮುತ್ತು, ಇದು ಮಣಿ, ಇದನ್ನು ಅಷ್ಟೇ ನೀವು ಸಪ್ರೇಟಾಗಿ ಇಡಬೇಕಾಗುತ್ತೆ. ಹಾಗೆಯೇ ಡಿಸೈನ್ ಬ್ಲೌಸ್ಗಂತೂ ಕಾಮನ್ ಆಗಿ ಬೇಕಾಗಿರೋದು ಸ್ಟೋನ್ ಚೈನ್, ಬಾಲ್ ಚೈನ್ ಅಂತೂ ಇವು ಬೇಕೇ ಬೇಕು. ಇವನ್ನ ನೀವು ಪ್ಯಾಚ್ ವರ್ಕ್ ಮಾಡಲಿಲ್ಲ ಅಂದರೆ ಈ ಥರ ಬಾಲ್ ಚೈನು, ಸ್ಟೋನ್ ಚೈನಲ್ಲೇ ನಿಮಗೆ ಗ್ರ್ಯಾಂಡಾಗಿರೋವಂಥ ಡಿಸೈನ್ಗಳು ಕೂಡ ಸ್ಟಿಚ್ ಮಾಡ್ಬೋದು. ಅದಕ್ಕೆ ಫಸ್ಟಿಗೆ ನಾವು ಸ್ಟಿಚ್ ಹಾಕೋಕ್ಕೆ ಮುಂಚೆ ಈ ಗಮ್ಮಿಂದ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ. ಆನಂತರ ಈ ಥರ ಹ್ಯಾಂಗಿಂಗ್ಸ್ಗಳು ಮದುವೆ ಬ್ಲೌಸ್ಗಾಯಿತು, ಲೆಹೆಂಗಾದು ಅವರಿಗೆ ಈಗ ನೋಡಿ, ಲೆಹೆಂಗಾ ಹೊಲಿಸ್ಬೇಕಾದ್ರೆ ನಮಗೆ ಗ್ರ್ಯಾಂಡಾಗಿರೋ ಅಂಥದ್ದೇ ಲಟ್ಕನ್ಸ್ ಬೇಕಾಗುತ್ತೆ. ಅದನ್ನು ನೀವು ಎಲ್ಲ ಥರ ಕಲರಲ್ಲೂ ತೊಗೋಬೋದು, ಅಥವಾ ಗೋಲ್ಡ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ನಾನು ಗೋಲ್ಡ್ ಜಾಸ್ತಿ ತೊಗೊಂಡಿರ್ತೀನಿ. ಹಾಗೆಯೇ ಪಿಂಕು, ಗ್ರೀನು ಇವು ಜಾಸ್ತಿ ಕಲರು ಜಾಸ್ತಿ ಬರೋದ್ರಿಂದ ಅವು ತೊಗೊಂಡಿರ್ತೀನಿ. ಹಾಗೆಯೇ ಇದು ಡೋಲಿ ಥ್ರೆಡ್ ಅಂತ, ಆ್ಯಂಕರ್ ಥ್ರೆಡ್ಡು, ಡೋಲಿ ಥ್ರೆಡ್ ಅಂತಾರೆ. ಇದು 6 ಎಳೆ ದಾರ. ಇದರಿಂದ ಕೂಡ ನಮ್ಮ ಬ್ಲೌಸು ಡಿಸೈನ್ ಸೂಪರಾಗುತ್ತೆ. ಮದುವೆ ಬ್ಲೌಸು ಇವೆಲ್ಲ ಲೇಸ್ ಹಾಕಿದ್ರೆ ಹಾಳಾಗಿಬಿಡುತ್ತೆ. ಹಾಳಾಗದೇ ಇರೋ ರೀತಿ ನಾವು ಡಿಸೈನ್ ಮಾಡಬೇಕಂದ್ರೆ ಈ ಥ್ರೆಡ್ಡಿಂದನೇ ಡಿಸೈನ್ ಮಾಡಬೇಕಾಗುತ್ತೆ. ಆನಂತರ ಪ್ಯಾಚ್, ಇದು ಮದುವೆ ಬ್ಲೌಸ್ಗಾಯಿತು, ರೇಷ್ಮೆ ಸೀರೆ ಬ್ಲೌಸ್ಗಾಯಿತು, ಗ್ರ್ಯಾಂಡಾಗಿರೋ ಲೆಹೆಂಗಾಗಳಿಗೆ ಕೂಡ ಈ ರೀತಿ ನೀವು ಪ್ಯಾಚ್ ರೆಡಿ ಸಿಗುತ್ತೆ. ಇದರ ಪ್ರೈಸ್ ಬಂದು 100 ರೂಪಾಯಿ ಇದೆ. ಇದನ್ನು ಕೂಡ ನೀವು ತೊಗೊಂಡು ಇಟ್ಕೋಬೋದು. ಏನು ಅಂದರೆ ಈ ಪ್ಯಾಚನ್ನ ನೀವು ಸ್ಟಿಚ್ ಮಾಡುವಾಗ ಮಾತ್ರ ಅದ್ರ ಕವರ್ ಬಿಚ್ಚಿ ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮೊದಲೇ ಇದನ್ನು ನೀವು ಬಿಚ್ಚಿಟ್ರೆ ಹಾಳಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದನ್ನು ನೀವು ಸ್ಟಿಚ್ ಮಾಡುವಾಗ ಮಾತ್ರ ಈ ಕವರ್ ಓಪನ್ ಮಾಡಿ. ಇಲ್ಲಾಂದರೆ ಈ ಕವರಲ್ಲೇ ಇದ್ದರೂ 6 ತಿಂಗಳಾದ್ರೂ ಇದ್ರೇನು ಕಲರ್ ಶೇಡ್ ಆಗೋದಿಲ್ಲ. ಈ ರೀತಿ ನೀವು ಹುಷಾರಾಗಿ ಇಟ್ಕೋಬೇಕಾಗುತ್ತೆ. ಮನೇಲಿ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳಿದ್ದರೆ ಇವನ್ನೆಲ್ಲ ಸ್ವಲ್ಪ ದೂರ ಇಡೋದು
ಒಳ್ಳೆಯದು. ಹಾಗೆಯೇ ಇದು ಟ್ರಿಮ್ಮರ್ ಅಂತೂ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಕತ್ರಿಗಿನ್ನ ಇಂಪಾರ್ಟೆಂಟ್ ಜಾಸ್ತಿ ಯೂಸ್ ಆಗೋದೆ ಟ್ರಿಮ್ಮರ್. ಆನಂತರ ಇಲ್ಲಿ ನೋಡಿ ಇದು ಡೋರಿ ಲೇಸ್, ಅಂದರೆ ಹಿಂದ್ಗಡೆ ಬ್ಲೌಸಿಗೆ ಡೋರಿ ಕಟ್ತೀವಲ್ಲ, ಬಟ್ಟೆಯಿಂದನೂ ಮಾಡ್ಬೋದು. ಈ ರೀತಿಯಾಗಿ ರೆಡಿಯಾಗಿ ಕೂಡ ಸಿಗುತ್ತೆ. ಇದರಲ್ಲೂ 2 ಥರ ಇದೆ, ಒಂದು ಲೋ ಕ್ವಾಲಿಟಿ, ಒಂದು ಹೈ ಕ್ವಾಲಿಟಿ. ಇದೀಗ ನನ್ನ ಕೈಯಲ್ಲಿರೋದು ಏನಿದೆ ಅಂದರೆ ಇದು ಅಷ್ಟೊಂದು ಕ್ವಾಲಿಟಿ ಸರಿ ಇರಲ್ಲ. ಇದು ಒಂದು 2-3 ತಿಂಗಳು ಅನ್ನೋದ್ರಲ್ಲೇ ಇದ್ರ ಕಲರ್ ಶೇಡ್ ಆಗಿಬಿಡುತ್ತೆ. ಇದ್ರ ಪ್ರೈಸ್ ಬಂದು ₹100ಗೆ 4 ಕೊಡ್ತಾರೆ. ಇದು ಈ ರೀತಿ ಬಂಡಲ್ ಅಂದರೆ ₹25 ಒಂದು ಬೀಳುತ್ತೆ. ಇದು ಏನಿದೆ ಒಂದು ಬಂಡಲ್ ₹60 ಇದೆ. ಇದು ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಲೈಫ್ ಇದೆ ಇದರಲ್ಲಿ. ಯಾಕೆ ಅಂದರೆ ಲೈಫ್ವರೆಗೂ ಇದು ಏನೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ ಇದ್ರ ಕ್ವಾಲಿಟಿ. ಆನಂತರ ಇದರಲ್ಲಿ ಇದು ಬೆಳ್ಳಿ ಕಲರ್, ಸಿಲ್ವರ್ ಕಲರ್ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಡೋರಿ ಲೇಸ್. ಇದರಲ್ಲಿ ಎಲ್ಲ ಕಲರ್ಸು ಕೂಡ ಅವೈಲೇಬಲ್ ಇದೆ. ನಾವು ಮ್ಯಾಚಿಂಗ್ ಬೇಕಿದ್ದರೆ ಎಲ್ಲ ಕಲರ್ಸು, ಈಗ ಒಬ್ಬೊಬ್ಬರಿಗೆ ಬಟ್ಟೆ ಜಾಸ್ತಿ ಬರೋರು ಎಲ್ಲ ಕಲರ್ಸು ತೊಗೋಬೋದು. ಇಲ್ಲಾಂದರೆ ಗೋಲ್ಡು, ಸಿಲ್ವರು ಈ ಥರ ಕಲರಲ್ಲಿ ತೆಗೆದಿಟ್ಕೋಬೋದು. ಈ ಥರದ್ರಲ್ಲಿ ಇದು ಒಂಥರ ಡೋರಿ ಇದರಲ್ಲೇ ಲಟ್ಕನ್ಸು ಎಲ್ಲ ಸೇರಿ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಸಣ್ಣ ಹುಡುಗಿಯರಿಗಾದರೆ ಇದನ್ನು ಅಟ್ಯಾಚ್ ಮಾಡ್ಬೋದು. ಇನ್ನೂ ಒಂದಂತೂ ಫುಲ್ಲು ನೈಸಾಗಿರುತ್ತೆ, ತುಂಬಾ ತೆಳ್ಳಗಿರುತ್ತೆ. ಅದು ಕೂಡ ನಾವು ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ. ಅದು ಒಂದು ಲೇಸ್ ಮಾತ್ರ ₹100ಗೆ 4 ಏನು ಕೊಡ್ತಾರೆ ಅಂತ ಹೇಳಿದೆ ಬಂಡಲ್, ಅದು ಮಾತ್ರ ಕ್ವಾಲಿಟಿ ಅಷ್ಟು ಸರಿ ಇರಲ್ಲ. ಆದಷ್ಟು ಅದನ್ನ ಸ್ವಲ್ಪ ತೊಗೊಂಡು ಯೂಸ್ ಮಾಡೋದು ಒಳ್ಳೆಯದು. ನಾನಂತೂ ಅದನ್ನು ಒಂದು ಬಂಡಲ್ ಒಂದು ಸಲ ₹100 ಕೊಟ್ಟು 4 ತಂದಿದ್ದು ಇನ್ನೂ ಹಾಗೇ ಇದೆ. ಅದು ಯಾರಿಗೂ ಯೂಸ್ ಮಾಡಿಲ್ಲ ನಾನು, ಏಕೆಂದರೆ ನಮಗೆ ಕಸ್ಟಮರ್ ಮುಖ್ಯ. ಅವ್ರು ಕೊಡೋ ದುಡ್ಡಿಗೆ ನಾವು ಏನು ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕ್ತೀವಿ ಅನ್ನೋದು ಕೂಡ ನಮ್ಮ ಟೈಲರಿಂಗಲ್ಲಿ ಒಂದು ನಂಬಿಕೆ ಇರಬೇಕು. ಯಾಕಂದರೆ ಅವ್ರು ಕೊಡೋ ದುಡ್ಡು ನಾವು ಖರ್ಚು ಮಾಡಿಬಿಡ್ತೀವಿ. ನಾವು ಹೊಲ್ದಿರೋ ಬ್ಲೌಸು ಅವ್ರ ತುಂಬ ದಿನ ಯೂಸ್ ಮಾಡ್ತಾರೆ. ಬ್ಲೌಸ್ ಉಟ್ಕೊಂಡಾಗೆಲ್ಲ ನಮ್ಮನ್ನು ಬೈಬಾರ್ದು ಅವರು. ಸೊ ಅದ್ರಗೋಸ್ಕರ. ನಂತರ ನೋಡಿ ಲೇಸಲ್ಲಿ ಈ ಲೇಸ್ ಅಂತೂ ನಾನು ತುಂಬಾ ಇಷ್ಟ. ನನಗೆ ಲೇಸ್ ಅಟ್ಯಾಚ್ ಮಾಡೋದಕ್ಕಾಯಿತು, ಒಂದು ಡಿಸೈನ್ಗಾಯಿತು. ಸಿಂಪಲ್ಲಾಗಿದೆ, ಹಾಗೆ ಕಲರ್ ಕೂಡ ಶೇಡ್ ಆಗೋಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಈ ಲೇಸ್. ಅದೇ ಥರ ಇದು ಮಲ್ಟಿ ಕಲರ್, ಈಗ ನಮ್ಗೆ ಏನಾನ ಮ್ಯಾಚಿಂಗ್ ಗ್ರೀನು, ಬ್ಲೂ, ಪಿಂಕು ಆ ಥರ ಕಲರ್ಸ್ ಲೇಸ್ ಸಿಗದೇ ಇರೋವಾಗ ಈ ರೀತಿ ನಾವು ಒಂದು ಮಲ್ಟಿ ಕಲರಲ್ಲಿ ಇಟ್ಕೊಂಡ್ರೆ ನಮಗೆ ತುಂಬಾ ಇದು ಯೂಸ್ ಆಗುತ್ತೆ. ಯಾಕಂದರೆ ಇದೇ ಒಬ್ಬೊಬ್ರದ್ದು ಸ್ಯಾರಿ ಮ್ಯಾಚಿಂಗ್ ಕೊಟ್ಟಿರಲ್ಲ, ಸ್ಯಾರಿಯಲ್ಲಿ ಪೀಸ್ ಕೊಟ್ಟಿರಲ್ಲ ಡಿಸೈನ್ ಮಾಡಲಿಕ್ಕೆ, ಅಂಥ ಟೈಮಲ್ಲಿ ಈ ಲೇಸ್ ಕೂಡ ನಾವು ಯೂಸ್ ಮಾಡ್ಬೋದು. ಇದು ಒಂದು ಗೋಲ್ಡಲ್ಲಿ ಬರೋಂಥ ಫ್ಲವರ್ ಲೇಸ್ ಟೈಪ್ ಇದೆ ನೋಡಿ. ಇದು ಕೂಡ ಸಿಂಪಲ್ಲಾಗಿ ಡಿಸೈನ್ ಮಾಡ್ತೀವಿ ಅನ್ನೋ ಹಾಗಿದ್ದರೆ ಈ ಲೇಸ್ನ ನೀವು ಯೂಸ್ ಮಾಡ್ಬೋದು. ಯೂಸ್ ಆಗಿದ ತಕ್ಷಣ ಆ ಲೇಸ್ನ ಕರೆಕ್ಟಾಗಿ ಫೋಲ್ಡ್ ಮಾಡಿ ಅದಕ್ಕೆ ಟಾಚಿನ್ ಹಾಕಿಬಿಟ್ಟೆ ನೀವು ಸೈಡಿಗೆ ಇಡಬೇಕು, ಇಲ್ಲಾಂದರೆ ಅದು ಕೂಡ ಅಲ್ಲಿ ಇಲ್ಲಿ ಬಿದ್ದು ಹಾಳಾಗುತ್ತೆ. ಈ ಲೇಸಲ್ಲೂ ನೋಡಿ ಒಂದೊಂದು ಇದರಲ್ಲಿ ಮುತ್ತುಗಳು ಬಂದಿದೆ. ಈ ಲೇಸ್ ಕೂಡ ನೀವು ಡಿಸೈನಿಗೆ ಯೂಸ್ ಮಾಡ್ಬೋದು. ನಾನು ಆಗಲೇ ತೋರಿಸಿದ ಹಾಗೆ ಏನು ನಾನು ಇದು ಬೆಳ್ಳಿ ಕಲರಲ್ಲಿ ಹ್ಯಾಂಗಿ ಡೋರಿ ತೋರಿಸಿದ್ದೆ ಅದೇ ಥರ. ಯಾಕಂದರೆ ಸಿಮೆಂಟ್ ಕಲರು ತುಂಬಾ ಬ್ಲೌಸುಗಳು ಈಗ ಟ್ರೆಂಡಲ್ಲಿ ಇರೋದ್ರಿಂದ ಈ ಕಲರ್ಸ್ ಅಂತೂ ತುಂಬ ಜಾಸ್ತಿನೇ ಬರುತ್ತೆ. ಇದು ಕೂಡ ತೊಗೋಬೋದು ನೀವು. ಈ ರೀತಿಯಾಗಿ ಟಾಚಿನ್ ಹಾಕಿ ಸೈಡಿಗೆ ಕರೆಕ್ಟಾಗಿ ತೆಗೆದಿಟ್ರೆ ನಮಗೆ ತುಂಬ ದಿನದವರೆಗೂ ಹಾಳಾಗಲ್ಲ. ಆನಂತರ ಇದು ಒಂಥರ ಲೇಸ್. ಈ ಲೇಸ್ನ ಅಟ್ಯಾಚ್ ಮಾಡೋದೇ ಒಂದು ಡಿಫ್ರೆಂಟ್. ಯಾಕಂದರೆ ಮೇಲೆ ನೀವು ಈ ರೀತಿ ಕಾಣೋ ರೀತಿ ಈ ಲೇಸ್ ಅಟ್ಯಾಚ್ ಮಾಡಿದ್ರೆ ತುಂಬ ಜಾತ್ರೆ ಆಗಿಬಿಡುತ್ತೆ. ಹಾಗಾಗಿ ಇದು ಮೇಲುಗಡೆ ಈ ಕುಚ್ಚು ಮಾತ್ರ ಕಾಣಿಸ್ಬೇಕು ನಮಗೆ, ಈ ಕಡೆ ಇರೋ ಲೇಸ್ ಕಾಣಿಸ್ಬಾರ್ದು. ಆ ರೀತಿ ಹಚ್ಚಿದ್ರೆ ಈ ಲೇಸ್ ಕೂಡ ತುಂಬಾ ಗ್ರ್ಯಾಂಡಾಗಿ ನಮಗೆ ಡಿಸೈನ್ ಬ್ಲೌಸಲ್ಲಿ ಯೂಸ್ ಆಗುತ್ತೆ. ಅದೇ ರೀತಿ ಚಮ್ಕಿ ಲೇಸ್, ಇದು ಕೂಡ ಅಷ್ಟೇ ಚಮ್ಕಿ ಕಾಣೋ ಹಾಗೇ ನಾವು ಸ್ಟಿಚ್ ಮಾಡಿಕೊಂಡ್ರೆ ಇದು ಕೂಡ ಡಿಸೈನಲ್ಲಿ ಯೂಸ್ ಆಗುತ್ತೆ. ಏನು ಅಂದರೆ ಇದು ರೌಂಡ್ ನೆಕ್ಕಿಗೆ ಸರಿಯಾಗಿ ಕ್ರಾಸಾಗಿರಲ್ಲ. ಈ ಲೇಸು ಸ್ಟ್ರೇಟಾಗಿರೋದ್ರಿಂದ ಇದು ರೌಂಡ್ ನೆಕ್ ಇರೋ ಬ್ಲೌಸ್ಗೆ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಗಿನರ್ಸ್ಗಾದರೆ ಬೇಡ ಅಂತ ಹೇಳ್ಬೋದು. ಹಾಗೆಯೇ ಇದು ಒಂಥರ ಲೇಸ್. ಇದು ನಾನು ಫಸ್ಟ್ ಏನು ತೋರಿಸ್ದೆ ಅದು ಸಿಂಗಲ್, ಈಗ ಇದು ಬಂದಿರೋದು ಡಬಲ್. ಅದೇ ಡಿಸೈನಲ್ಲೇ ಇರುತ್ತೆ. ಅಂದರೆ ಈ ಲೇಸ್ ಕೂಡ ಚೆನ್ನಾಗಿರುತ್ತೆ. ಇದೇನೋ ಅಷ್ಟೇನೋ ಕಂಪ್ಲೇಂಟ್ಸ್ ಏನೋ ಬಂದಿಲ್ಲ. ಇದು ಒಂಥರ ಲೇಸ್ ಇದೆ ನೋಡಿ. ಅವಾಗ ಹಳೆ ಕಾಲದನೇನೋ ಒಂದು 8-10 ವರ್ಷದಿಂದ ಈ ಲೇಸ್ ಅಂತೂ ತುಂಬಾ ಟ್ರೆಂಡಾಗಿತ್ತು ಆವಾಗ. ಈ ಥರ ಗೋಲ್ಡ್ ಕಲರ್ ಮಣಿ ಇರೋಂಥ ಗೋಲ್ಡ್ ಲೇಸ್ ಇದು. ಆನಂತರ ಇದರಲ್ಲೂ ಕೂಡ ಕಲರ್ಸು ಸಿಗ್ತಾಯಿತ್ತು, ಈಗ ಗೋಲ್ಡ್ ಮಾತ್ರ ಸಿಗ್ತಾಯಿದೆ. ಹಾಗೆಯೇ ಇದು ಒಂದು ಲೇಸ್ ಯಾವುದು ಅಂದರೆ
ಇದು ಸ್ಟೋನ್ ಲೇಸ್ ಅಂದರೆ ನಾವು ಗಮ್ ಹಾಕಿ ಸ್ಟಿಚ್ ಮಾಡೋ ಅಂಥ ಲೇಸ್ ಒಂದು. ಇದು ಬಂದು ನಾವು ಮಷಿನಲ್ಲೇ ಈ ಲೇಸ್ನ ಅಟ್ಯಾಚ್ ಮಾಡ್ಬೋದು. ಈಸಿಯಾಗೇ ಇದೆ. ಇದು ರೌಂಡು ಎಲ್ಲ ನೆಕ್ಕಿಗೂ ಇದು ಚೆನ್ನಾಗಿರುತ್ತೆ, ಗ್ರ್ಯಾಂಡಾಗಿರುತ್ತೆ. ಅಷ್ಟೇನು ಜಲ್ದಿ ಕಲರ್ ಶೇಡ್ ಆಗೋಲ್ಲ. ಈ ಲೇಸ್ ಕೂಡ ನೀವು ಆರಾಮವಾಗಿ ಯೂಸ್ ಮಾಡಬಹುದು. ಹಾಗೆಯೇ ಇಲ್ಲಿ ನೋಡಿ, ಇದು ಮಾರ್ಕರ್ ನಾವು ಎಲ್ಲ ಕಲರನ್ನು ತೊಗೋಬೋದು. ಇಲ್ಲಾಂದರೆ ಒಂದೇ ಕಲರಲ್ಲಿ ಈ ಥರ ಬ್ಲೂ ಇರೋ ಒಂದು ಬಾಕ್ಸಲ್ಲಿ ಬರೀ ಬ್ಲೂ ಇರುತ್ತೆ, ಒಂದು ಬಾಕ್ಸಲ್ಲಿ ಕಲರ್ಸ್ ಮಿಕ್ಸ್ ಇರುತ್ತೆ. ಈ ಬ್ಲೂ ಕಲರ್ ಇರೋವಂಥದ್ದೇನೋ 25 ರೂಪಾಯಿ ಕೊಡ್ತಾರೆ ಒಂದು ಬಾಕ್ಸು. ಆನಂತರ ಈ ಕಡೆ ಇರೋದು ಕಲರ್ಸು, ಇದು ಕೂಡ 22 ರೂಪಾಯಿ ಏನೋ ಕೊಡ್ತಾರೆ ಇದು ಒಂದು ಬಾಕ್ಸಿಗೆ. ನಾನು ಎಲ್ಲ ಕಲರು ಇಟ್ಕೊಂಡಿರ್ತೀನಿ. ಯಾಕಂದರೆ ನಮಗೆ ಸಿಟಿ ದೂರ ಇರೋದ್ರಿಂದ ನಮ್ಗೆ ಇಷ್ಟಿಷ್ಟಕ್ಕೆ ಹೋಗೋಕ್ಕಾಗಲ್ಲ. ತಿಂಗಳಿಗೊಂದು ಸಲ ನಾವು ಈ ಮಾರ್ಕೆಟ್ ಮಾಡಿದ್ರೆ ಒಂದು ಹೆಚ್ಚು ಕಮ್ಮಿ 1 ತಿಂಗಳವರೆಗೂ ನಾವು ಆ ಕಡೆ ತಿರುಗಿ ನೋಡಲ್ಲ, ಅಷ್ಟು ಸಾಮಾನು ತೊಗೊಂಡಿಟ್ಕೊಂಡಿರ್ತೀನಿ. ಹಾಗೆಯೇ ಇದು ಮಕ್ಕಳ ಶರ್ಟು, ಸ್ಕೂಲ್ ಯೂನಿಫಾರ್ಮ್ ಶರ್ಟ್ಗೆ ಹಾಕುವಂಥ ಕಾಲರ್ ಈಗ ಎಲ್ಲ ಸೈಜಲ್ಲೂ ನಮಗೆ ಈಸಿಯಾಗಿ ಈ ತಯಾರಾಗಿ ಕಾಲರ್ ಸಿಗುತ್ತೆ. ನಾವು ಈ ಸೈಜ್ನವರು ಅಂತ ಹೇಳಿದ್ರೆ ಅಂಗಡಿಯವರೇ ಕೊಟ್ಬಿಡ್ತಾರೆ. ಈ ರೀತಿಯಾಗಿ ನೀವು ಶರ್ಟ್ ಕಲ್ತಿದ್ದರೆ ಇದನ್ನು ತೊಗೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಶರ್ಟ್ ಗೊತ್ತಿಲ್ಲ ಅನ್ನೋರಿಗೆ ಇದೇನು ಯೂಸ್ ಆಗೋದಿಲ್ಲ. ಅದಕ್ಕೆ ಈ ಕಾಲರ್ ಕೂಡ ನೀವು ಕಲ್ತಿದ್ದರೆ ತೊಗೊಂಡು ಇಟ್ಕೋಬೋದು. ಆನಂತರ ಎಲಾಸ್ಟಿಕ್, ಇದು 1 ಇಂಚ್ ಎಲಾಸ್ಟಿಕ್. ಇದು ಈ ರೀತಿ ಎಲಾಸ್ಟಿಕ್ ಅಂತೂ ನಮಗೆ ಪ್ಯಾಂಟ್ ಸ್ಟಿಚಿಂಗ್, ಲೇಡೀಸ್ ಪ್ಯಾಂಟ್ ಸ್ಟಿಚಿಂಗಲ್ಲಿ ತುಂಬಾ ಯೂಸ್ ಆಗುತ್ತೆ ಈ ಎಲಾಸ್ಟಿಕ್. ಹಾಗೆಯೇ ಲೆಹೆಂಗಾ ಈಗ ಟ್ರೆಂಡಲ್ಲಿರೋದು ಏನಂದರೆ ಲೆಹೆಂಗಾ. ಯಾವ ಹುಡುಗಿಯರು ಕೇಳಿದ್ರೂ ಲೆಹೆಂಗಾನೇ ಅಂತ ಹೇಳ್ತಾರೆ. ಆ ಲೆಹೆಂಗಕ್ಕೆ ನಾವು ಕಸಿ ಹಾಕಿದ್ರೆ ಅಷ್ಟು ಕಟ್ಟೋದು ಬಿಚ್ಚೋದು ಇದಾಗಲ್ಲ ಅಂತ ಈ ಲೆಹೆಂಗಕ್ಕೆ ನೀವು ಈ ಎಲಾಸ್ಟಿಕ್ನ ಯೂಸ್ ಮಾಡ್ಬೋದು. ಇನ್ನೊಂದು ಎಲಾಸ್ಟಿಕ್ ಇತ್ತು, ಅದು ಎಲ್ಲಿದೆಯೋ ಕಾಣಿಸ್ತಾ ಇಲ್ಲ. ಅದು ಕೂಡ ನಮ್ಮ ಪಫ್ ಸ್ಲೀವ್ಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ಈ ಕ್ಯಾನ್ವಸ್ಸು ಪ್ಯಾಂಟ್ಗೆ ಬಾಟಮಲ್ಲಿ ಅಟ್ಯಾಚ್ ಮಾಡ್ತೀವಲ್ಲ ಆ ರಫ್ ಕ್ಯಾನ್ವಸ್ ಇದು. ಈ ರಫ್ ಕ್ಯಾನ್ವಸ್ಸು ನಿಮಗೆ ಪ್ಯಾಂಟಿಗೆ ಯೂಸ್ ಆಗುತ್ತೆ, ಹಾಗೆಯೇ ಶರ್ಟ್ಗೆ ಯೂಸ್ ಆಗುತ್ತೆ. ಆನಂತರ ಇದು ಸೊಂಟದ ಪಟ್ಟಿ ಡಾಬು ಅಂತ ಹೊಲಿತೀವಲ್ಲ ಅದಕ್ಕೂ ಕೂಡ ಈ ಕ್ಯಾನ್ವಸ್ ಬೇಕೇ ಬೇಕು. ಆನಂತರ ಇದು ಪೇಪರ್ ಕ್ಯಾನ್ವಸ್. ಇದು ನೋಡಿ ಪೇಪರ್ ಕ್ಯಾನ್ವಸ್. ಇದು ಪೇಪರ್ ಕ್ಯಾನ್ವಸ್ ಇಲ್ಲಾಂದರೆ ನಮಗೆ ಸಾದಾ ಬ್ಲೌಸೇ ಆಗೋಲ್ಲ. ಡಿಸೈನ್ ಬ್ಲೌಸು, ಪ್ಯಾಚ್ ವರ್ಕು, ಹ್ಯಾಂಡ್ ವರ್ಕು ನೀವು ಏನು ಮಾಡಿದ್ರೂ ನಿಮಗೆ ಪೇಪರ್ ಕ್ಯಾನ್ವಸ್ ತುಂಬಾ ಇಂಪಾರ್ಟೆಂಟ್. ಪೇಪರ್ ಕ್ಯಾನ್ವಸ್ ತುಂಬಾ ಇರಬೇಕು. ಯಾಕೆಂದರೆ ನಾವು ಹ್ಯಾಂಡ್ ವರ್ಕ್ ಮಾಡಿದರೂ ಅಷ್ಟೇ, ಪ್ಯಾಚ್ ವರ್ಕ್ ಮಾಡಿದ್ರೂ, ಸಾದಾ ಬ್ಲೌಸ್ ಹೊಲಿದ್ರೂ ಕೂಡ ಲೈನಿಂಗ್ ಹಾಕಿ ಹೊಲಿದ್ರೆ ಇದು ಪೇಪರ್ ಕ್ಯಾನ್ವಸ್ ಬೇಕೇ ಬೇಕು. ಇವೆಲ್ಲ ಮೆಟೀರಿಯಲ್ಸು ನಿಮಗೆ ಜಾಸ್ತಿ ಬಟ್ಟೆ ಬರ್ತವೆ ಅನ್ನೋ ಹಾಗಿದ್ದರೆ ನೀವು ನೋಡಿ ತೊಗೋಬೋದು. ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಂದರೆ ಕಡಿಮೆ ಇದರಲ್ಲೇ ಇಷ್ಟೊಂದು ತೊಗೊಳೋದಾಗಲ್ಲ ಅನ್ನೋರು ಕಡಿಮೆ ಕೂಡ ತೊಗೋಬೋದು. ಹಾಗೆಯೇ ಇಲ್ಲಿ ಈಗ ನಾನು ತೋರಿಸ್ತಾ ಇರೋದು ಹುಕ್ಸ್ ಪಾಕೆಟು. ಹುಕ್ಸ್ ಅಂತೂ ನಮಗೆ ತುಂಬಾ ಯೂಸ್ ಆಗುತ್ತೆ. ಹುಕ್ಸ್ ಇಲ್ದಿರೋ ಬ್ಲೌಸೇ ಇಲ್ಲ. ಒಂದೊಂದು ಬ್ಲೌಸಿಗೆ ಅಷ್ಟೇ ಗುಂಡಿಗಳು ಬರ್ತವೆ. ಇದು ನಾನು ಬಾಕ್ಸ್ ಕಟ್ಲೇ ತೊಗೊತೀನಿ. ಒಂದೊಂದು ತೊಗೊಂಡ್ರೆ ಏನೋ 8 ರೂಪಾಯಿ 10 ರೂಪಾಯಿ ಈ ಥರ ಇರುತ್ತೆ ಒಂದು ಪಾಕೆಟ್ ತೊಗೊಂಡ್ರೆ. ಇದು 65 ರೂಪಾಯಿ ಒಂದು ಪಾಕೆಟು. 15 ಪೌಚ್ಗಳಿರ್ತವೆ ಇದರಲ್ಲಿ. ಹಂಗೆ ನೋಡಿದ್ರೆ ಇದು ಒಂದೇನೋ 3-4 ರೂಪಾಯಿ ಬೀಳುತ್ತೆ ಏನೋ ಅಷ್ಟೇ ನಾವು ಒಂದೊಂದು ಬಾಕ್ಸ್ ತೊಗೊಂಡ್ರೆ. ಈ ರೀತಿ ಬಾಕ್ಸ್ ತೊಗೊಂಡು ನಾವು ಇನ್ನೊಂದರಲ್ಲಿ ಇವನ್ನ ಹುಕ್ಸ್ನ ಕಟ್ ಮಾಡಿ ಹಾಕ್ಕೋಬೋದು. ಹುಕ್ಸಲ್ಲೂ ಕೂಡ ನಾವು ತುಂಬ ದಿನವರೆಗೂ ನಮಗೆ ಉಳಿಯುತ್ತೆ ಅನ್ನೋ ಹಾಗಿದ್ದರೆ ಸ್ವಲ್ಪ 1-2-3 ಪಾಕೆಟೇ ನೀವು ಕಟ್ ಮಾಡಿ ಹಾಕ್ಕೋಬೋದು. ಉಳಿದಿರೋದು ಪಾಕೆಟಲ್ಲೇ ಇದ್ದರೆ ಎಷ್ಟು ದಿನ ಆದರೂ ಅದು ವೇಸ್ಟ್ ಆಗೋಲ್ಲ. ಆನಂತರ ಇಲ್ಲಿ ಫಾಲ್ಸ್ ಅಂತೂ ತುಂಬಾ ಯೂಸ್ ಆಗ್ತವೆ. ಯಾಕೆ ಅಂದರೆ ಫಾಲ್ಸ್ ಇಲ್ಲದೆ ಇರೋ ಸ್ಯಾರಿಗಳೇ ಇಲ್ಲ. ರೆಡಿಮೇಡ್ ಬ್ಲೌಸ್ ಇದ್ದರೂ ರೆಡಿಮೇಡ್ ಫಾಲ್ಸ್ ಅಂತೂ ಹಾಕಲೇಬೇಕು, ಎಂಥ ಸೀರೆಗಳಿದ್ದರೂ. ಹಾಗಾಗಿ ಫಾಲ್ಸ್ನ ನೀವು ಒಂದು ಪೀಸ್ ತೊಗೊಂಡ್ರೆ 15 ರೂಪಾಯಿ ಕೊಡ್ತಾರೆ. ಡಜನ್ಗಟ್ಟಲೆ ಒಂದೇ ಸಲ ನೀವು ಒಂದು 50-100 ಪೀಸ್ ತೊಗೊತೀವಿ ಅನ್ನೋ ಹಾಗಿದ್ದರೆ 12 ರೂಪಾಯಿ ಕೊಡ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ರೇಟ್ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಹೇಳಿ, ನನಗೂ ಗೊತ್ತಾಗುತ್ತೆ. ಹಾಗೆಯೇ ಫಾಲ್ಸ್ ಅಂತೂ ಯಾಕೆ ಅಂದರೆ ನಮಗೆ ಫಾಲ್ಸ್ ತುಂಬಾ ಯೂಸ್ ಆಗ್ತವೆ. ಯಾವ ಕಲರು ಸ್ಯಾರಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಕಲರಲ್ಲೂ ನಾವು ಒಂದಷ್ಟು ಫಾಲ್ಸ್ ತೊಗೊಂಡಿಟ್ಕೊಂಡ್ರೆ ಇದೇನು ಎಷ್ಟು ದಿನ ಆದರೂ ಹಾಳಾಗಲ್ಲ. ಅಂದರೆ ಏನು, ಪಾಕೆಟಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅವು ಪಾಕೆಟ್ ಓಪನ್ ಮಾಡಿ ಇಡಬಾರ್ದು. ಹಾಗೆ ನಾವು ಯೂಸ್ ಮಾಡುವಾಗಲಷ್ಟೇ ಅವನ್ನ ವಾಶ್ ಮಾಡಬೇಕು. ಅದಕ್ಕಿಂತ ಮುಂಚೆ
ವಾಶ್ ಮಾಡಿ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ವಾಶ್ ಮಾಡಿಟ್ರೆ ಜಲ್ದಿ ಹಾಳಾಗ್ತವೆ. ನಾವು ಯಾವಾಗ ಯೂಸ್ ಮಾಡ್ತೀವೋ ಆವಾಗ ಈ ಫಾಲ್ಸ್ನ ನಾವು ನೀರಿಗೆ ಹಾಕಬೇಕಾಗತ್ತೆ. ಆನಂತರ ಬಟನ್ಸ್, ಇದು ಫಸ್ಟಿಗೆ ತೋರಿಸಿದ ಬಟನ್ಸ್ ಯೂನಿಫಾರ್ಮ್ ಕೋಟ್ ಹೊಲಿತೀವಲ್ಲ ಆ ಕೋಟ್ಗೆ ಆ ಥರ ದೊಡ್ಡ ಬಟನ್ಸ್ ಬೇಕಾಗುತ್ತೆ. ಆನಂತರ ಚಿಕ್ಕದು ಬ್ಲೌಸ್ಗೂ ಯೂಸ್ ಆಗುತ್ತೆ, ಶರ್ಟಿಗೆ ಯೂಸ್ ಆಗುತ್ತೆ. ಇವೆಲ್ಲ ಸ್ಲೀವ್ಗೆ ಡಿಸೈನ್ ಮಾಡ್ತೀವಲ್ಲ ಆ ಸ್ಲೀವ್ಗಂತೂ ಈ ಬಟನ್ಸ್ ಬೇಕೇ ಬೇಕು. ಹಾಗೆಯೇ ಬೋಟ್ ನೆಕ್ ಇಟ್ಟು ಡಿಸೈನ್ ಮಾಡಿದ್ರೆ ಅದಕ್ಕೂ ಕೂಡ ನಮಗೆ ಈ ರೀತಿಯಾಗಿ ಗೋಲ್ಡ್ ಕಲರ್ದು ಬೇಕಾಗುತ್ತೆ. ಆನಂತರ ತುಂಬ ಇಂಪಾರ್ಟೆಂಟ್ ಏನಂದರೆ ಹೆಮ್ಮಿಂಗ್ ನೀಡ್ಲು ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಯಾಕೆ ಅಂದರೆ ನಾವು ಹುಕ್ಸ್ ಹಾಕೋದು, ಹೆಮ್ಮಿಂಗ್ ಮಾಡೋದು ತುಂಬ ಕೆಲಸ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಒಬ್ಬೊಬ್ಬರಿಗೆ ಬೆರಳೆಲ್ಲ ತೂತಾಗ್ಬಿಡುತ್ತೆ, ನೋವಾಗ್ತಿರುತ್ತೆ. ಒನ್ ಡೇ ಫುಲ್ ಹಾಕಿದ್ರೆ ನೆಕ್ಸ್ಟ್ ಡೇ ನಮಗೆ ಹೆಮ್ಮಿಂಗ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಕೈಯೆಲ್ಲ ನೋವಾಗ್ತಿರುತ್ತೆ. ಆ ರೀತಿ ಇದ್ದಾಗ ನಾವು ಈ ರೀತಿ ಹೆಮ್ಮಿಂಗ್ ನೀಡಲ್ ತೊಗೊಂಡ್ರೆ ನಮಗೆ ಕೈನೂ ಹಾಳಾಗಲ್ಲ, ಹಾಕೋದು ಕೂಡ ತುಂಬಾ ಈಸಿಯಾಗಿರುತ್ತೆ. ಏನು ಅಂದರೆ ಈ ಹೆಮ್ಮಿಂಗ್ ನೀಡಲ್ ಬಂದು ಸ್ವಲ್ಪ ಸೈಜು ಸಣ್ಣದಿರುತ್ತೆ, ತುಂಬಾ ಸಣ್ಣದಿರುತ್ತೆ. ಹಾಗೆಯೇ ಚೂಪಾಗಿರುತ್ತೆ. ನೀವು ಆದಷ್ಟು ಹೆಮ್ಮಿಂಗ್ ನೀಡಲ್ಲು ಚೆನ್ನಾಗಿರೋದು ತೊಗೊಂಡ್ರೆ ನಿಮಗೆ ಕೆಲಸಕ್ಕೆ ಈಸಿ ಆಗುತ್ತೆ. ಹೆಮ್ಮಿಂಗ್ ನೀಡ್ಲು ನಾನು ಇಲ್ಲಿ ತೊಗೊಂಡಿರೋದು ಸೈಜ್ ಬಂದು 8 ನಂಬರ್. ಈ 8 ನಂಬರ್ ತೊಗೊಂಡ್ರೆ ನನಗೆ ಕರೆಕ್ಟಾಗಿ ಇದೆ. ಇದರಿಂದ ಯಾವುದೂ ಕೈಯೇನು ತೂತು ಬೀಳಲ್ಲ. ಯಾಕೆ ಅಂದರೆ ಮುಂದೆ ಚೂಪಾಗಿರುತ್ತೆ. ಅದು ಮುಂದೆ ಚೂಪಿರೋ ಕಾರಣ ನಮಗೆ ಹೆಮ್ಮಿಂಗು ಆಯಿತು ಅಥವಾ ಹೆಮ್ಮಿಂಗಲ್ಲಿ ಕೈ ಏನು ಅಷ್ಟು ಹಾಳಾಗಲ್ಲ. ನಮಗೆ ಹುಕ್ ಹಾಕ್ತೀವಲ್ಲ ಆವಾಗಲೇ ತುಂಬಾ ಕೈಗೆ ಡ್ಯಾಮೇಜ್ ಆಗುತ್ತೆ. ಕೈ ಡ್ಯಾಮೇಜ್ ಆಗಬಾರ್ದು ಅಂದರೆ ಈ ರೀತಿ ಹೆಮ್ಮಿಂಗ್ ನೀಡಲ್ ತೊಗೊಳ್ಳಿ. ಹಾಗೆಯೇ ಪಾಕೆಟ್ಗಟ್ಟಲೆ ತೊಗೊಂಡ್ರೆ ರೇಟ್ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಇದರಲ್ಲಿ ಯಾವುದು ನಿಮಗೆ ಯೂಸ್ ಆಗುತ್ತೋ ಅದು ಮಾತ್ರ ತೊಗೊಳ್ಳಿ. ನನಗೆ ಇವೆಲ್ಲದು ಡೈಲಿ ಯೂಸ್ ಇರೋದ್ರಿಂದ ನಾನು ಎಷ್ಟು ಮೆಟೀರಿಯಲ್ಸು ಒಂದೇ ಸಲ ತೊಗೊಂಡಿಟ್ಕೊಂಡಿದ್ದೀನಿ. ಹಾಗೆ ನೀವು ಬಿಗಿನರ್ಸ್ ಟೈಲರ್ಸ್ ಆಗಿದ್ದರೆ ಇಷ್ಟೊಂದೆಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಸುಮ್ಮನೆ ಖರ್ಚು ಮಾಡ್ಕೋಬೇಡಿ. ನಿಮಗೆ ಬಟ್ಟೆಗಳು ಸ್ಟಿಚಿಂಗಿಗೆ ಹೇಗೆ ಬರ್ತಾ ಇರ್ತವೆ ಅನ್ನೋದನ್ನು ನೋಡಿಕೊಂಡು, ನಿಮ್ಗೆ ಯಾವ್ದ್ಯಾವುದು ಮೆಟೀರಿಯಲ್ಸ್ ಯೂಸ್ ಆಗ್ತವೆ ಅನ್ನೋದನ್ನು ನೋಡಿಕೊಂಡು ಕ್ರಮೇಣವಾಗಿ ಜಾಸ್ತಿಯಾಗಿ ತೊಗೋಬೋದು. ಅಂದ್ರೇನು, ಪಾಕೆಟ್ಗಟ್ಟಲೆ ತೊಗೊಂಡ್ರೆ ನಮಗೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಒಂದೊಂದು ತೊಗೊಳಕ್ಕೆ ಹೋದರೆ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ ಜಾಸ್ತಿ ತೊಗೊಂಡು ವೇಸ್ಟ್ ಮಾಡಬೇಡಿ. ಹಾಗೆಯೇ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟ್ ಆಗಿರೋ ವಿಡಿಯೋಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಈ ಥರ ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.